ದಾರಿ ಮಧ್ಯೆ ಕಾರನ್ನ ಅಡ್ಡಗಟ್ಟಿ ದುರಹಂಕಾರ ಪ್ರದರ್ಶಿಸಿದ ಪೊಲೀಸರು. ನಾನು ಪೇಷಂಟ್, ನನ್ನನ್ನ ಬಿಟ್ಬಿಡಿ ಅಂದ್ರೂ ಕೂಡ ಕ್ಯಾರೇ ಅಂದಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಯಾವುದೇ ಕಾರಣಕ್ಕೂ ಜಗ್ಲಿಲ್ಲ, ನೀವು ಫೈನ್ ಕಟ್ಟೆ ಹೋಗ್ಬೇಕು. ಓವರ್ ಸ್ಪೀಡ್ ಡ್ರೈವ್ ಅಂತ ಹೇಳಿ ಇಲ್ಲ ಸಲ್ಲದ ಮಾತನಾಡಿದ ಖಾಕಿ ಪಡೆ. ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು ಅಂತ ಸರ್ ಸೀನಿಯರ್ ಲಾಯರೇ ಹೇಳ್ತಿರೋದು ಸರ್. ಜೀವಕ್ಕೂ ಬೆಲೆ ಕೊಡದೆ ದುಡ್ಡಿನ ಹಿಂದೆ ಬಿದ್ದ ಧನದಾಹಿಗಳು. ಮಹಿಳೆ ಅಂತಾನು ನೋಡದೆ ಕ್ರೂರವಾಗಿ ನಡೆದುಕೊಂಡ ಸಬ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್. ನಮಸ್ಕಾರ ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಬೈಕನ್ನು ಅಡ್ಡಗಟ್ಟಿದ ಪರಿಣಾಮ ಮಗು ಸಾವನ್ನಪ್ಪಿರೋ ಘಟನೆ ಮಾಸುವ ಮುನ್ನವೇ ಇವತ್ತು ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಬೆಂಗಳೂರು ಮತ್ತು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೇಷಂಟ್ ಒಬ್ರು ಕಾರ್ನಲ್ಲಿ ಬರ್ತಾ ಇದ್ರು. ಅವರ ಕಾರನ್ನ ಪೊಲೀಸರು ರಸ್ತೆಯಲ್ಲಿ ಅಡ್ಡಗಟ್ಟಿ ಕ್ರೌರ್ಯತೆಯನ್ನು ಮೆರೆದಿದ್ದಾರೆ, ಅಮಾನವೀಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ತಾನು ಪೇಷಂಟು ಹಾಸ್ಪಿಟ್ಲಿಗೆ ಹೋಗಬೇಕು, ಬೇಗ ಬಿಡಿ ಅಂತ ಹೇಳಿದ್ರು ಕೂಡ ಕೇಳದೆ ಪೊಲೀಸರು ಅವರನ್ನು 3 ರಿಂದ 4 ತಾಸು ಅದೇ ನ್ಯಾಷನಲ್ ಹೈವೇಯಲ್ಲಿ ಅಡ್ಡಗಟ್ಟಿ ನಿಲ್ಲಿಸಿದ್ರು. ಕಾರ್ ಮೂವ್ ಆಗೋದು ಕೂಡ ಬಿಡಲಿಲ್ಲ. ಈ ಒಂದು ಘಟನೆ ಬಗ್ಗೆ ಸವಿತಾ ಅವರು, ಅಂದರೆ ಏನು ಪೇಷಂಟ್ ಇದ್ದಾರಲ್ಲ, ಅವರು ತುಂಬಾನೇ ಪರಿಯಾಗಿ ಅಳಲನ್ನು ತೋಡಿಕೊಂಡ್ರು. ಸವಿತಾ ಹಾಗೂ ಅವರ ಮಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ಇವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಪಾಪ ಕಾರನ್ನು ಅಡ್ಡಗಟ್ಟಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಾಕೆ ನೀವು ನಮ್ಮನ್ನ ಕಾರನ್ನು ತಡೆದು ನಿಲ್ಲಿಸಿದ್ರಿ ಅಂತ ಹೇಳಿ ಸವಿತಾ ಹಾಗೂ ಅವ್ರ ಮಗ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದಂತಹ ಪೊಲೀಸ್ ಕಾನ್ಸ್ಟೇಬಲ್, ನೀವು ಓವರ್ ಸ್ಪೀಡ್ನಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ದಾರೆ. ನೀವು ಓವರ್ ಸ್ಪೀಡಲ್ಲಿ ಬಂದಿದ್ದೀರಾ ಅಂತ ಹೇಳಿಕೊಂಡು ತ್ಯಾವರೆಕೆರೆ ಆ ವ್ಯಾಪ್ತಿಯಲ್ಲಿ ಬರುವಂತಹ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಇನ್ನುಳಿದಂತಹ ಪೊಲೀಸ್ ಸಿಬ್ಬಂದಿಗಳು ಇವ್ರ ಮೇಲೆ ಫೈನ್ ಹಾಕೋಕೆ ಮುಂದಾಗಿದ್ದಾರೆ. ಆಗ ಸವಿತಾ ಅವರ ಮಗ ಸ್ವಲ್ಪ ಜೋರ್ ಧ್ವನಿಯಲ್ಲೇ ಕೇಳಿದ್ರು, ನಾನು ಕೂಡ ನ್ಯಾಷನಲ್ ಹೈವೇ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅದು ಹೆಂಗೆ ಫೈನ್ ಹಾಕ್ತೀರಾ ನೀವು? ಇಲ್ಲಿರೋದು 100 ಕಿಲೋಮೀಟರ್ ಸ್ಪೀಡ್ ಅಂತ ಹೇಳಿ, ನಾವು ಬರ್ತಾ ಇದ್ದಿದ್ದು 90 ಕಿಲೋಮೀಟರ್ ಸ್ಪೀಡ್. ನಾವು ಎಲ್ಲೂ ಕೂಡ ನಿಯಮವನ್ನು ಮೀರಿಲ್ಲ, ನಾವು ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಿದ್ದೀವಿ, ಆದರೆ ನೀವು ಯಾಕೆ ಫೈನ್ ಹಾಕ್ತಿದ್ದೀರಾ ಅಂತ ಹೇಳಿ ಅವರು ಕೂಡ ಕೇಳಿದ್ರು. ಸವಿತಾ ಅವ್ರ ಮಗ ಪೊಲೀಸರಿಗೆ ಕ್ವೆಶ್ಚನ್ ಮಾಡಿದ್ರು, ಆದರೆ ಪೊಲೀಸರು ಉಡಾಫೆಯಿಂದ ಉತ್ತರ ಕೊಟ್ಟರು. ಇದಕ್ಕೆಲ್ಲ ನಾವು ನಿಮ್ಗೆ ಉತ್ತರ ಕೊಡಬೇಕಾಗಿಲ್ಲ ಅಂತ ಅನ್ಕೊಂಡು. ಸರ್ ರೂಲ್ಸ್ ಏನಿದೆ ಸರ್? ಫಸ್ಟ್ ಆಫ್ ಆಲ್ ಹೇಳಿ ಸರ್. 100 ಕಿಲೋಮೀಟರ್ ಕೆಳಗಿದೆ ಸರ್. ಎಲ್ಲಾ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ 100 ಕಿಲೋಮೀಟರ್ ಕೆಳಗಿದೆ. ನೀವು 80 ಅಂತ ಹೇಳ್ತಿದ್ದೀರಿ, ಎಲ್ಲಿದೆ ಸರ್? ಇರೋದು ರೂಲ್ಸ್ ನಾನು ಮಾತಾಡ್ತೇನೆ. ನಾನು NHL ಕೆಲಸ ಮಾಡೋದು, ನಾನು ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿ ಕೆಲಸ ಮಾಡ್ತಿರೋದು, ನನಗೂ ಗೊತ್ತು, ಅದಕ್ಕೆ ಕೇಳ್ತಾ ಇರೋದು ನಿಮಗೆ. ಇನ್ನೊಂದು ಕಡೆ ಸವಿತಾ ಅವರು ಕೂಡ ಕೇಳಿದ್ರಂತೆ. ಸವಿತಾ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ ಏನನ್ನಲ್ಲ, ಬೆಂಗಳೂರಿನ ಏಸ್ತರ್ ಹಾಸ್ಪಿಟಲ್ನಲ್ಲಿ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿದ್ರಂತೆ ಸುಮಾರು ಇವತ್ತು ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ. ಆದರೆ ಇಬ್ಬರೂ ಕೂಡ ತಾಯಿ ಮಗ ಪರಿಯಾಗಿ ಬೇಡ್ಕೊಂಡಿದ್ದಾರೆ. ನೋಡಿ, ನಾನು ಪೇಷಂಟ್ ಇದ್ದೀನಿ, ನಾನು BP ಪೇಷಂಟ್ ಕೂಡ ಹೌದು, ಶುಗರ್ ಪೇಷಂಟ್ ಕೂಡ ಹೌದು, ಡಾಕ್ಟರ್ ಹತ್ರ ನಾನು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಹೋಗಲು ರೀಚ್ ಆಗಬೇಕು, ದಯವಿಟ್ಟು ನಮಗೆ ಬಿಟ್ಟುಬಿಡಿ, ನಿಮ್ಗೇನು ಫೈನ್ ಕಟ್ಟೋದಿದೆಯಲ್ಲ ನಾವು ಆಮೇಲೆ ಕಟ್ತೀವಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಪರಿಯಾಗಿ ಬೇಡಿಕೊಂಡ್ರು. ದರ್ಪ ಮೆರೆದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಇನ್ನುಳಿದಂತಹ ಪೊಲೀಸ್ ಸಿಬ್ಬಂದಿಗಳು ಅವರ ಕಾರನ್ನ ಒಂದು ಇಂಚು ಕೂಡ ಮೂವ್ ಆಗೋದಕ್ಕೆ ಬಿಟ್ಟಿಲ್ಲ. ವೀಕ್ಷಕರೇ, ಫೋಟೋ ಏನು ನೋಡ್ತಿದ್ದೀರಲ್ಲ, ಸರಿಯಾಗಿ ಗಮನಿಸಿ. ಇಲ್ಲೇನು ಕೂತಿದಾರಲ್ಲ, ಇವರೇನೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್. ಸವಿತಾ ಅವರ ಜೊತೆಗೆ ಹಾಗೂ ಅವರ ಮಗನ ಜೊತೆಗೆ ಅಮಾನವೀಯತೆಯನ್ನ ತೋರಿಸಿ ದರ್ಪವನ್ನ ಪ್ರದರ್ಶಿಸಿದಂತಹ ಅಧಿಕಾರಿ. ಇವರ ಹಿಂದೆ ಆ ಫೋಟೋದಲ್ಲಿ ಯಾರಿದ್ದಾರಲ್ಲ, ಅವರೇನೆ ಪೊಲೀಸ್ ಕಾನ್ಸ್ಟೇಬಲ್. ನೀವು ಕೂಡ ಫೋಟೋದಲ್ಲಿ ನೋಡ್ಬೋದು, ಅವ್ರು ಇರೋದು ಸಿವಿಲ್ ಡ್ರೆಸ್ನ ಹಾಕೊಂಡಿದ್ದಾರೆ. ಈ ವಿಡಿಯೋ ನೋಡಿ, ಇಲ್ಲೇ ಇದ್ದಾರೆ ನೋಡಿ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರು. ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮಗೆ ಸವಿತಾ ಅವರ ಧ್ವನಿ ಕೇಳಬಹುದು. ಅವ್ರು ಅಲ್ಲಿವರೆಗೂ ಕೂಡ ತುಂಬಾ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳ್ಕೊಂಡಿದ್ದಾರೆ, ಬಿಟ್ಬಿಡಿ ಸರ್, ಹಾಸ್ಪಿಟ್ಲಿಗೆ ಹೋಗಬೇಕು, ಒಂದ್ ವೇಳೆ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ತುಂಬ ದಿನ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ, ದಯವಿಟ್ಟು ಬಿಟ್ಬಿಡಿ, ಕೋರ್ಟ್ಗೆ ಹೋಗೋದ್ರೂ ಕಟ್ತೀವಿ, ಇವಾಗ ನಮ್ಗೆ ಸಮಯ ಇಲ್ಲ ಅಂತ ಹೇಳಿ. ಒಂದು ಮನುಷ್ಯನ ತಾಳ್ಮೆಯ ಲಿಮಿಟ್ ಅಂತ ಇರುತ್ತಲ್ವಾ? ಯಾವಾಗ ಪೊಲೀಸರು, ಅದ ಕಾನ್ಸ್ಟೇಬಲ್ ಆಗಿರ್ಬೋದು, ಅಲ್ಲಿರುವಂತಹ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ ಇವರ ಮಾತನ್ನ ಕೇಳಿಲ್ಲ, ಆಗ ತಾಳ್ಮೆಯ ಕಟ್ಟೆ ಹೊಡಿತು ಸವಿತಾ ಅವರಿಗೆ. ಅವರು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಆಬ್ವಿಯಸ್ಲಿ ನೀವು ಅಷ್ಟೊಂದು ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳ್ಕೊಂಡಾಗ್ಲೂ, ಈಗ ಮಂಡ್ಯದಲ್ಲಿ ಆ ಮಗು ಸಾವನ್ನಪ್ಪಿದ ಬಳಿಕ ನೀವು ಎಲ್ಲೂ ಕೂಡ ದಾರಿ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಬಾರ್ದು, ಯಾವುದೇ ವಾಹನವನ್ನು ನಿಲ್ಲಿಸಬಾರ್ದು ಅನ್ನೋ ರೂಲ್ಸ್ ರೆಗ್ಯುಲೇಷನ್ ಇದೆ. ಕೋರ್ಟೇ ಆದೇಶವನ್ನು ಕೊಟ್ಟಿದೆ. ಇದನ್ನೂ ಕೂಡ ನೀವು ಕ್ಯಾರೆ ಅಂದೇನೆ ಅವರು ಪೇಷಂಟ್ ಅಂತಾನು ನೋಡದೆ ಆ ರೀತಿ ನಿಲ್ಲಿಸ್ತೀರಾ ಅಂದ್ರೆ ಸಹಜವಾಗಿ ಯಾರಿಗಾದ್ರೂ ಕೂಡ ಪೇಷನ್ಸ್ ಲಿಮಿಟ್ ಹೋಗ್ಬಿಡುತ್ತೆ.
ಸವಿತಾ ಅವರ ಮಗ ಮಾತನಾಡ್ತಾ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಹತ್ರ. ಸರ್, ನಾವು ID ಕಾರ್ಡ್ನ ತೋರಿಸಿದ್ದೀವಿ, ನೀವು ಚಲನನ ಕೊಟ್ಟಿದ್ದೀರಾ, ನಾವು ಕೋರ್ಟಲ್ಲಿ ಫೈನ್ನ ಕಟ್ತೀವಿ ಅಂತ ಹೇಳಿ ತುಂಬಾ ನೀಟಾಗಿ ಹೇಳಿದ್ದಾರೆ. ಆದರೆ ಇಲ್ಲೂ ಕೂಡ ಆ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿ ಮೊಂಡುತನ ಪ್ರದರ್ಶನ ಮಾಡಿದ್ರು ಅನ್ನೋದನ್ನ ನೀವೇ ನೋಡಿ. ID ಕಾರ್ಡ್ ಕೊಡಿ. ಅದೇ ID ಕಾರ್ಡ್ ತೋರಿಸಿ, ಒಂದು ನಿಮಿಷ ಬನ್ನಿ. ಅಡ್ವೊಕೇಟ್ ಅವರೇ ಹೇಳ್ತಾ ಇದ್ದಾರೆ, ಸರ್ ID ಕಾರ್ಡ್ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ, ಚಲಾನ್ ಕೊಟ್ಟಿದ್ದೀರಾ ನನಗೆ. ID ಕಾರ್ಡ್ ತೋರಿಸೋದಲ್ಲ, ಸೀಸ್ ಮಾಡ್ಬೇಕು ಸರ್. ಸೀಸ್ ಅಂತ ಎಲ್ಲೂ ಇಲ್ಲ ಸರ್, ಅಡ್ವೊಕೇಟ್ ಹತ್ರನೂ ಮಾತಾಡಾಗಿದೆ, ಸೀಸ್ ಏನಿಲ್ಲ ಅಂದಿದ್ದಾರೆ. ತೋರಿಸ್ಬಿಟ್ಟು ಬಂದ್ರೆ ಆಯ್ತು ಅಂತ. ತೋರಿಸ್ಬಿಟ್ಟು ನೀವು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು ಅಂತ ಸರ್ ಸೀನಿಯರ್ ಲಾಯರೇ ಹೇಳ್ತಿರೋದು ಸರ್. ಈಗ ಜಸ್ಟ್ ನಿಮ್ಮ ಮುಂದೆ ಏನಂದ್ರೆ ಅವರು ಈ ಎಲ್ಲ ವಿಜುವಲ್ಸ್ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ, ಇದನ್ನ ಸವಿತಾ ಅವರೇ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಅವ್ರ ಜೊತೆಗೆ ಪೊಲೀಸರು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡಿದ್ರು ಅಂತ ತೋರಿಸೋದಕ್ಕೆ ಈ ವಿಡಿಯೋ ನೋಡಿ. ಇಲ್ಲಿ ಕಾರ್ ಸುತ್ತಮುತ್ತ ಅವ್ರೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ದಾರೆ, ಹೆಂಗೆ ಕಾರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಪೊಲೀಸರು ನಾನು ಆಗಲೇ ಹೇಳಿದ್ನಲ್ಲ, 1 ಇಂಚು ಕೂಡ ಅವರಿಗೆ ಕದಲೋದಕ್ಕೆ ಬಿಡ್ತಾ ಇಲ್ಲ. ಓಕೆ, ಅವರು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಲ್ವ ಅಥವಾ ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರೊಸೀಜರ್ ಇರುತ್ತೆ, ಆ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು. ಈ ರೀತಿ ಅವ್ರನ್ನ ಕ್ರಿಮಿನಲ್ಗಳ ರೀತಿ ನೀವು ಟ್ರೀಟ್ ಮಾಡಿದ್ದು ಯಾಕೆ? ಕಾರ್ನ ಮೂವ್ ಮಾಡೋಕ್ಕೆ ಬಿಡದೇ ಇರೋಷ್ಟು ಕಾರ್ನ ಲಾಕ್ ಮಾಡ್ಕೊಂಡಿರೋದು ಯಾಕೆ? ಪೊಲೀಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಇಲ್ಲಿ BP ಜಾಸ್ತಿ ಆಗಿದ್ರೆ ಅಂಕಲ್ ಇಲ್ಲಿ ಶಿರಾ ಗೇಟ್ ಹತ್ರ ಇಟ್ಕೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಇದು ಟೋಲ್ ಇದೆಯಲ್ಲ, ಶಿರಾದಿಂದ ಬೆಂಗಳೂರು ತುಮಕೂರಿಗೆ ಬರೋ ಟೋಲು, ಕಡದ್ಗೆರೆ ಟೋಲು, ಅಲ್ಲಿ ಹಿಡ್ದಿದ್ದಾರೆ. ಏನೋ ಸ್ಪೀಡ್ ಲಿಮಿಟ್ ಜಾಸ್ತಿ ಇದೆ ಅಂತ 94, ಇಲ್ಲಿರೋ ಸ್ಪೀಡ್ ಲಿಮಿಟ್ 100 ಇದೆ, ಇವ್ರು 94ಗೆ ಇಟ್ಟಿದ್ದಾರೆ. ಇನ್ನು ಸವಿತಾ ಅವರು ತಾನು ಪೇಷಂಟ್ ಅಂತ ಹೇಳ್ತಿದ್ರು ಕೂಡ ಪೊಲೀಸರು ನನ್ನ ಮಾತನ್ನ ಕೇಳಿಲ್ಲ, ಕೋರ್ಟ್ಗೂ ಕೂಡ ನಮ್ಮನ್ನ ಕರೆದುಕೊಂಡು ಹೋದ್ರು, ಅಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಕ್ರೂರವಾಗಿ ನಡೆದುಕೊಂಡ್ರು, ನಾನೇನೋ ಒಂದು ರೀತಿಯಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದೇನೇನೋ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ಅವ್ರಿಗೆ ವ್ಯವಹರಿಸಿದ್ರು. ಟಾಯ್ಲೆಟಿಗೆ ಕೂಡ ಹೋಗೋಕೆ ಬಿಟ್ಟಿಲ್ಲ. ಹಾಗೇನೆ ಕೋರ್ಟ್ಗೆ ಯಾವ ರೀತಿ ಕರೆದುಕೊಂಡು ಹೋದ್ರು, 3 ರಿಂದ 4 ತಾಸು ರಸ್ತೆಯಲ್ಲಿಯೇ ಅಲ್ಲಿಯೇ ಅವರನ್ನ ಏನ್ ನ್ಯಾಷನಲ್ ಹೈವೇ ಇದೆ ಅಲ್ಲೇ ಅವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆಲ್ಲೂ ಕೂಡ ಹೋಗೋಕ್ ಬಿಟ್ಟಿಲ್ಲ. ಈ ಎಲ್ಲಾ ವಿಚಾರವನ್ನ ಸವಿತಾ ಅವರು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೀವು ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿದೀರಾ ಅಂತ ನಾವು ಅದಕ್ಕೆ ಕೇಳಿದಕ್ಕೆ, ಇಲ್ಲ ನಾನು ಸ್ಪೀಡ್ ಲಿಮಿಟ್ ಆಕ್ಚುಲಿ NH4 ಪ್ರಕಾರ ಸ್ಪೀಡ್ ಲಿಮಿಟ್ ಇರೋದು 100 ಕಿಲೋಮೀಟರ್ ಅಂತ ಇದೆ, ಅದ್ರ ಪ್ರಕಾರ ಸ್ಪೀಡ್ ಲಿಮಿಟ್ಸ್. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಆರ್ಗ್ಯೂ ಮಾಡಿದೆ, ಏನ್ ಕಟ್ಬೇಕು ಸರ್ ಫೈನ್, ಸ್ಪೀಡ್ ಲಿಮಿಟ್ ಇರೋದು 100 ಕಿಲೋಮೀಟರ್, ನಾವು 90 ಇದೀವಿ ಅಂತ. ಅದಕ್ಕೆ ಅವ್ರು ಕೇಳಲಿಲ್ಲ, ಇಲ್ಲ ರೀ ಮೇಡಮ್ 80 ಇರೋದು ಸ್ಪೀಡ್ ಲಿಮಿಟ್. ನಾನು ಅದಕ್ಕೆ ಕೇಳ್ದೆ, ನಿಮ್ದು ರೂಲ್ಸ್ ತೋರಿಸಿ ಸರ್ ಅಂತ. ಅವ್ರ ಹತ್ರ ಏನೂ ಇಲ್ಲ ಡಾಕ್ಯುಮೆಂಟ್. ಅದಕ್ಕೆ ಆಮೇಲೆ ಫೈನ್ ಕಟ್ಟಬೇಕು. ನಾನಂದ್ರೆ ನಾನು ಫೈನ್ ಕಟ್ತೀನಿ ಸರ್, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು, ಅರ್ಜೆಂಟ್ ಆಗಿದೆ, ನಾನು ಕೊಟ್ಬಿಡಿ ನನಗೆ, ನಾನು ಅಲ್ಲಿ ಕೋರ್ಟಲ್ಲಿ ಕಟ್ಕೋತೀನಿ ಅಂತ ಹೇಳಿದಕ್ಕೆ ಅವರಿಗೆ ಕೋಪ ಬಂತು ನನಗೆ. ನಾನು ಹಂಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾನು ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟು, ನನ್ಗೆ ಹುಷಾರಿಲ್ಲ ಸರ್, ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ಅಪಾಯಿಂಟ್ಮೆಂಟ್ ಇದೆ 11:15, ನಾನು ತೋರಿಸ್ಕೋಬೇಕು ಸರ್, ಡಾಕ್ಟರ್ ಹತ್ರ ಬಿಟ್ಬಿಡಿ, ನಾನು ಫೈನ್ ಅಲ್ಲಿ ಕಟ್ಕೋತೀನಿ, ಎಲ್ಲಾದ್ರೂ ಕಟ್ಕೋಬಹುದಲ್ಲ, ಡಿಜಿಟಲ್ ಅಲ್ಲಿ ಆನ್ಲೈನ್ ಪೇ ಮಾಡ್ಬೋದಲ್ಲ ಸರ್ ಫೈನ್ ಅಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ. ಫೈನ್ ಕಟ್ ಹೋಗ್ಬೇಕು ಅಂತ ಅಂದ್ರೆ, ಆಯ್ತು ತಗೊಳ್ಳಿ ಸರ್ ಅಂದ್ರೆ ಅದು ಇಲ್ಲ, ಕೋರ್ಟ್ಗೆ ಹೋಗಿ ಕಟ್ವಿ ಅಂತ ತುಂಬಾನೇ ಇದ್ ಮಾಡಿದ್ರು. ಆಮೇಲೆ ಎಷ್ಟು ತುಂಬಾನೇ ದೌರ್ಜನ್ಯವಾಗಿ ಮಾತಾಡೋದು. ನನಗೆ ತುಂಬಾನೇ BP ಆಗಿರೋದ್ರಿಂದ BP ಆಲ್ರೆಡಿ ಇನ್ಕ್ರೀಸ್ ಆಗೋಯ್ತು ನನಗೆ. ಮತ್ತೆ ನಾನು ಇನ್ಸುಲಿನ್ ಇಲ್ಲಿ ಇದ್ದಿದ್ರಿಂದ ನನಗೆ ಶುಗರ್ ಲೆವೆಲ್ ಡೌನ್ ಆಗೋಯ್ತು ಇಮಿಡಿಯೇಟ್ ಆಗಿ. ಟೆನ್ಷನ್ಗೋಸ್ಕರ ಆತರ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು. ಸುಮಾರು ಒಂದು 6 ಜನ ಪೊಲೀಸ್ ಇದ್ರು ಅಲ್ಲಿ, ಅವ್ರ ಜೊತೆ PC-ಗಳು, ಯಾರು ಲೇಡಿ ಕಾನ್ಸ್ಟೇಬಲ್ ಅಂತ ಇರ್ಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹೇಳ್ದೆ ಅವ್ರಿಗೆ, ಈ ತರ ಎಲ್ಲ ಮಾಡಬಾರ್ದು ಸರ್, ನನ್ BP ಇನ್ಕ್ರೀಸ್ ಆಗ್ತಾ ಇದೆ, ನಂಗೆ ಟೆನ್ಷನ್ ಆಗ್ತಿದೆ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ಮಿಸ್ ಆಗ್ಬಿಟ್ರೆ ಮತ್ತೆ ನಂಗೆ ಅಪಾಯಿಂಟ್ಮೆಂಟ್ ಸಿಗೋದು ಲೇಟ್ ಆಗುತ್ತೆ, 15 ತಿಂಗಳು ಆಗುತ್ತೆ ಅಥವಾ 1 ತಿಂಗಳ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರು ಯಾವ್ದೇ ಕಾರಣಕ್ಕೂ ಜಗ್ಲಿಲ್ಲ, ನೀವ್ ಫೈನ್ ಕಟ್ಟೆ ಹೋಗ್ಬೇಕು. ಅದಕ್ಕೆ ನಮ್ಮ ಮಗ ಇದ್ದಾನು, ಇಲ್ಲ ಸರ್ ನಮ್ಮ ಅಮ್ಮನ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅಂದ್ರೆ, ಹೆಲ್ತ್ ಇಂಪಾರ್ಟೆಂಟ್ ಇಲ್ವಂತೆ ಸರ್, ಫೈನ್ ಇಂಪಾರ್ಟೆಂಟ್ ಅಂತೆ, ದುಡ್ಡು ಬೇಕಂತೆ, ಫಸ್ಟ್ ದುಡ್ಡು ಕಟ್ಬೇಕು ಅಂತ, ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಅಂದ್ರು. ಇನ್ನು ನಮ್ಗೇನೆ ಬೈದ್ರು, ಇಲ್ಲ ಫೈನ್ ಕಟ್ಲೇಬೇಕು ಅಂತ ಹಠ ಮಾಡಿದ್ರು. ಒಂಥರ ಈ ಪೊಲೀಸ್ ಅವ್ರು ಎಮ್ಮೆ ಚರ್ಮ ತರ ಅನ್ಸುತ್ತೆ ಅವ್ರು ಮಾತಾಡಿರೋದ್ ನೋಡಿದ್ರೆ. ಅವ್ರಿಗೆ ಏನಂದ್ರು ಏನು ಅನಿಸಿಕೆನೇ ಇಲ್ಲ. ನಾನು ಇದನ್ನು ಅಂದೇ ಬಿಟ್ಟೆ ಸರ್, ಏನಂತ ಅಂದ್ರೆ ಲೈಕ್ ನಿಮ್ಗೆ ಏನ್ರಿ ಮಾನವೀಯತೆ ಅನ್ನೋದೇ ಇಲ್ವಾ ನಿಮ್ಗೆ? ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಿ, ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ, ನೀವೇ ನೋಡ್ತಾ ಇದ್ದೀರಾ, ನನ್ ಮಾತ್ರೆ ನುಂಗ್ತಾ ಇರೋದು, ಇಂಜೆಕ್ಷನ್ ಹಾಕೊಂಡಿರೋದು, ಅಲ್ಲಿ ಅವ್ರ ಮುಂದೆನೆ ಹಾಕೊಂತಾ ಇದ್ದೀನಿ, ಆದ್ರೂ ಅವರಿಗೆ ತಲೆ ಕಾಣಿಸಿಲ್ಲ ಸರ್.
ಇವರು ಕೋರ್ಟ್ಗೆ ಫೈನ್ ಕಟ್ಟಕ್ಕೆ ಹೋದಾಗ ಅಲ್ಲಿ ಜಡ್ಜ್ ಇವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವ್ಯವಹರಿಸಿದ್ರು. ಪೊಲೀಸರು ಮತ್ತದೇ ದುರಹಂಕಾರವನ್ನ, ಅದೇ ರೀತಿಯಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಬಿಡಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅಲ್ಲೂ ಕೂಡ ಬಿಡ್ಲಿಲ್ಲ. ಅಷ್ಟೊಂದು ಮಟ್ಟಿಗೆ ಕ್ರೂರವಾಗಿ ನಡ್ಕೊಂಡ್ರು ಅಂತ ಹೇಳಿ ಸವಿತಾ ಅವರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರು, ಆಯ್ತು ಕಟ್ತೀವಿ ನಡೀರಿ ಕೋರ್ಟ್ಗೆನೆ ಅಂತ ಒಪ್ಕೊಂಡೆ. ಇಲ್ಲಾಂದ್ರೆ ಸುಮ್ನೆ ಆಲ್ರೆಡಿ ಅಲ್ಲಿ 2 ಅವರ್ ಮೇಲೆ ವೇಸ್ಟ್ ಆಗಿತ್ತು. 9:45 11:45 ಅಲ್ಲೇ ನಿಲ್ಲಿಸ್ಕೊಂಡಿದ್ರು ರೋಡಲ್ಲೇನೆ. ಹಾಗಾಗಿ ನಂಗೂ ಸುಸ್ತಾಗ್ತಿತ್ತು, ತಿಂದಿರ್ಲಿಲ್ಲ ಬೆಳಗ್ಗೆಯಿಂದ. ಆಮೇಲೆ ಕೋರ್ಟಿಗೆ ಹೋದ್ರೆ ಇಬ್ರು ಪೊಲೀಸ್, ಒಂದ್ ಲೇಡಿ, ಅವಾಗ ಲೇಡಿ ಪೊಲೀಸ್ನ ಕರೆಸ್ತಾರೆ. ನನ್ ಲೇಡಿ ಪೊಲೀಸ್ ಇಲ್ಲ ಅಂದ್ರೆ ಹೋಗೋದಿಲ್ಲ ಅಂದಿದ್ಕೆ ನಮ್ ಕಾರಲ್ಲೇನೆ ಲೇಡಿ ಪೊಲೀಸ್ನ ಮತ್ತೆ ಇನ್ನೊಂದು ಪೊಲೀಸ್ನು ಕಳಿಸ್ತಾರೆ. ಅದ್ ಯಾಂತಕ್ಕೆ ಅಂತ ಗೊತ್ತಿಲ್ಲ. ಫೈನ್ ಕಟ್ಟಕ್ಕೂ ಪೊಲೀಸ್ ನಮ್ ಹಿಂದೆ ಬರ್ತಾರೆ ಅನ್ನೋದು ನಾನು ಇವತ್ತೇ ಫಸ್ಟ್ ನೋಡ್ಕೊಂಡಿರೋದು. ಹಾಗಾದ್ರೆ ಎಲ್ಲಾ ಫೈನ್ ಕಟ್ಟೋರ್ಗು ಪೊಲೀಸ್ ಕಳಿಸ್ತಾರೆ ಅನ್ನಂಗ್ ಆಯ್ತು. ಬೇರೆ ಇದಕ್ಕೆ ಇಲ್ದಲೆ ಇದಕ್ ಮಾತ್ರ ಕಟ್ತಾರೆ. ಆಮೇಲೆ ಆ ಪೊಲೀಸ್ ಅವರು ನಂಗೆ ಕೋರ್ಟಿಗೆ ಕರ್ಕೊಂಡು ಹೋದ್ರು. ಶಿರಾ ಕೋರ್ಟಿಗೆ ಹೋದ್ವಿ. ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಅನ್ಸುತ್ತೆ ಟೋಲ್ ಇಂದ ಶಿರಾ ಇದಕ್ಕೆ. ಅಲ್ಲಿ ಹೋದಾಗ ಅಲ್ಲೂ ನಮ್ ಹಿಂದೆನೆ ಇದ್ರು. ರೆಸ್ಟ್ ರೂಮ್ಗೆ ಹೋಗಕ್ ಬಿಡ್ಲಿಲ್ಲ, ಟಾಯ್ಲೆಟ್ಗೆ ಹೋಗಕ್ ಬಿಡ್ಲಿಲ್ಲ, ಕೂತ್ಕೊಳಕ್ ಬಿಡ್ತಾ ಇಲ್ಲ ಒಂದ್ ಕಡೆ. ಅವ್ರು ನಮ್ ಹಿಂದೆನೆ ಇದ್ರು. ಏನೋ ನಾನ್ ಕ್ರೈಮ್ ಮಾಡ್ಬಿಟ್ಟಿದೀನಿ ಅನ್ನೋ ತರ ನನ್ ಹಿಂದೆನೆ ಇದ್ರು. ಇದೆಲ್ಲ ನಂಗೆ ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಗೋಗ್ಬಿಡ್ತು. ಆಮೇಲೆ ಹೇಳ್ದೆ ಅವ್ರಿಗೆ, ಏನ್ರಿ ಹಿಂಗೆಲ್ಲ ಬರ್ತೀರಾ? ಇಲ್ಲ ನಮ್ ಡ್ಯೂಟಿ ಇದು ರೀ, ನಾವ್ ನಿಮ್ ಹಿಂದೆನೆ ಇರ್ಬೇಕಂತ ಹೇಳಿದ್ದಾರೆ ಅಂತ ಅವ್ರು ಅಂತಾರೆ ಪೊಲೀಸ್ನವರು. ಆಯ್ತು ಇರ್ಕೊಡಪ್ಪ ಅಂತ ಹೇಳ್ದೆ. ಆಮೇಲೆ ಅವರು ಏನೂ ಮಾಡಿಲ್ಲ. ಅಲ್ಲಿನ ಕೋರ್ಟ್ ಅಲ್ಲಿ 2 ಅವರ್ ಸುಮ್ಮನೆ ವೇಸ್ಟ್ ಮಾಡ್ಸಿದ್ರು ನಮ್ ಟೈಮ್ನ. ಅಲ್ಲಿ ಪಾಪ ತುಂಬಾ ಚೆನ್ನಾಗಿ ಸಹಕರಿಸಿದ್ರು ಜಡ್ಜ್ ಮೇಡಮ್. ಮೇಡಮ್ ಹೇಳಿದ್ರು, ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ಹಿಂಗೆ ಓವರ್ ಸ್ಪೀಡ್ ಲಿಮಿಟ್ ಆಗಿದೆ, ನನ್ ಫೈನ್ ಕಟ್ಟಕ್ಕೆ ಅಂತಾನೆ ಹೇಳಿದ್ದಾರೆ. ಬಟ್ ಬೆಳಗ್ಗೆ 4 ಗಂಟೆಯಿಂದನೂ ಕಾಯಿಸ್ತಾ ಇದ್ದಾರೆ. 4 ಅವರ್ಸ್ ಆಯ್ತು ನನ್ಗೆ ಕಾಯಿಸ್ತಾ ಇದ್ದಾರೆ. ಏನ್ ಮಾಡೋದು ಹೇಳಿ? ನಾನ್ ಮೊದ್ಲೇ ಕಿಡ್ನಿ ಪೇಷಂಟ್, ನನ್ಗೆ ಅಪಾಯಿಂಟ್ಮೆಂಟ್ ಇತ್ತು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ಅಂತಾನು ಹೇಳಿದೀನಿ ನಾನು. ಅದಕ್ಕೂ ಇದ್ ಮಾಡಿಲ್ಲ ಅವರು ಪೊಲೀಸ್ ಅವರು ಅಂತ ಹೇಳಿದ್ಕೆ ಜಡ್ಜ್ ಮೇಡಮ್ ಹೇಳಿದ್ರು, ಇಲ್ಲ ನೀವು ಸಮನ್ಸ್ ಕಳಿಸ್ತೀವಿ, ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರು. ಹಾ ಮೇಡಮ್, RC ಕಾರ್ಡ್ ಕೊಟ್ಟಿದ್ದೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಏನ್ ಡೂಪ್ಲಿಕೇಟ್ ಅಂತಾರೆ. ಯಾಕಂದ್ರೆ RC ಕಾರ್ಡ್ ಕೊಟ್ಟಿರೋದು RTO ಇಂದ. RTOದಲ್ಲಿ ಇವಾಗ 3 ಕಾರ್ಡ್ ಕೊಡ್ತಾರೆ RCನ. ಅವ್ರದೇನೆ ಈ 2ನೇ ಕಾರ್ಡ್ನೇ ನಾನು ಕೊಟ್ಟು ಬಂದಿದ್ದೀನಿ ಪೊಲೀಸ್ ಹತ್ರ ಅಂತ ಹೇಳಿದ್ರು. ಕೇಳಿಲ್ಲ ಅವರು. ಅಡ್ರೆಸ್ ಪ್ರೂಫಿಗೆ ಅಂತಾನೆ ಅದೇ ನನ್ನ ID ಕಾರ್ಡ್ ಇತ್ತು, ಕೊಡ್ತೀನಿ ಇದೆ, ಸಾಫ್ಟ್ ಕಾಪಿನೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮೇಡಮ್ ಅಂತ ಜಡ್ಜ್ ಮೇಡಮ್ ಹತ್ರ ಹೇಳ್ದೆ. ಅದಕ್ಕೆ ಜಡ್ಜ್ ಮೇಡಮ್ ಹೇಳಿದ್ರು, ಸಾಫ್ಟ್ ಕಾಪಿ ಅಕ್ಸೆಪ್ಟ್ ಮಾಡ್ಕೋಬಹುದು ಇವ್ರು, ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ? ಅದಕ್ಕೆ ಆಮೇಲೆ ಆಯ್ತು ಸಮನ್ಸ್ ಕಟ್ಬಿಟ್ಟು ಹೋಗಿ ನೀವು ಅಂತ ಹೇಳಿದ್ರು. ಆಮೇಲೆ ಹೊರಗ್ ಬಂದ್ರೆ ಪೊಲೀಸ್ ಅವರು ಬಿಡ್ತಾನೆ ಇಲ್ಲ ಮತ್ತೆ ಮನೆಗೆ ಹೋಗಕ್ಕೆ. ಇಲ್ಲ ನೀವು ಕಟ್ಟಬೇಕು, ನಮ್ಗೆ ಗೊತ್ತಿಲ್ಲ ಅದೆಲ್ಲ, ಜಡ್ಜ್ ಅವ್ರು ನಮ್ಗೆ ಹೇಳಿಲ್ಲ ಮೇಡಮ್ ಅವರು ಅಂತಂದ್ರು. ಆಯ್ತು ಬನ್ನಿ ಅಂತ ಮತ್ತೆ ಒಳಗ್ ಹೋದ್ವಿ. ಅವಾಗ ಜಡ್ಜ್ ಅವರು ಅಂದ್ರು, ಏನರಿ ಮೇಡಮ್ ಹೇಳಿದಿನಲ್ಲ ಹೋಗಿ ಅಂತ, ಮತ್ತೆ ನೀವಿನ್ನೇನು ಅಂತ ಅಂದ್ರು. ಆಮೇಲೆ ಅವರು ಪೊಲೀಸ್ ಅವರು ಮತ್ತೆ ಕೇಳಿದ್ರು. ಪೊಲೀಸ್ ಅವ್ರಿಗೆ ಇದ್ ಮಾಡ್ಬಿಟ್ಟು ಕಳ್ಸಿದ್ರು ಅವರು. ಅಲ್ಲಪ್ಪ ನಿಮ್ಗೆ ಎಷ್ಟತಿ ಹೇಳ್ಬೇಕು, ಅವ್ರು ಆಮೇಲೆ ಕಟ್ತೀನಿ ಅಂತ ಹೇಳಿದಾರಲ್ಲ ಫೈನ್ ನ, ಸಮನ್ಸ್ ಕೊಟ್ಟು ಕಳ್ಸಿ, ಕಟ್ಟಿ ಅವ್ರ ಹತ್ರ ಇಸ್ಕೊಳ್ಳಿ RC ಇದನ್ನ. ಇಲ್ಲ ಮೇಡಮ್ RC ಹಂಗೆ ಒರಿಜಿನಲ್ ಅಲ್ಲ ಅದು. ಹಾಗೆ ಅಲ್ಲ ಮೇಡಮ್, ಸಾಫ್ಟ್ ಕಾಪಿ ಕೊಟ್ಟಿದ್ದೀನಿ, ಅಥವಾ ಇದ್ಬೇಕಂದ್ರೆ ಹೇಳಿ, ಅದೇ ಕೊಟ್ಟಿದ್ದೀನಿ, RTOದಲ್ಲಿ ಕೊಟ್ಟಿರೋದನ್ನೇ ಕೊಟ್ಟಿದ್ದೀನಿ ಅಂದ್ರೆ. ಯಾವ್ದಾದ್ರು ಆಯ್ತಪ್ಪ, ನಿಮ್ಗೆ RCನೇ ಬೇಕು ಅಂತಲ್ಲ, ಅವರು ಆಧಾರ್ ಕಾರ್ಡ್ ಇಸ್ಕೋ, ಅವ್ರದ್ದು ಯಾವ್ದಾರ ಇಸ್ಕೋ ಅಂದ್ರು. ಅವಾಗ ನಾವು ID ಕಾರ್ಡ್, ಒರಿಜಿನಲ್ ID ಕಾರ್ಡ್ಗಳು ಜೆರಾಕ್ಸ್ ಕೊಡಿ ಅಂದ್ರು. ಕೊಟ್ಬಿಟ್ಟು ಅಡ್ರೆಸ್ ಪ್ರೂಫ್ ಕೊಟ್ಬಿಟ್ಟು ಬಂದ್ವಿ ಮೇಡಮ್. ಈ ಪೊಲೀಸ್ ಅವ್ರು ಮಾಡೋ ಟೆನ್ಷನ್ಗೆ ನಮ್ ಹೆಲ್ತಿಗೆ ನಾವು ಹೊಣೆ ಆಗ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅವ್ರ ಈ ಜೀವಕ್ಕೆ ಬೆಲೆನೇ ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರಿಗೆ. ನೋಡಿ, ಇಲ್ಲಿ ಹಲವಾರು ಅಂಶಗಳನ್ನ ನಾವು ಗಮನಿಸಬೇಕು. ಪೊಲೀಸರ ಬೇಜವಾಬ್ದಾರಿತನ, ನಿಷ್ಕಾಳಜಿ, ದುರಹಂಕಾರ, ಅಮಾನವೀಯ ನಡತೆ ಎದ್ದು ಕಾಣುತ್ತೆ. ಆಲ್ರೆಡಿ ಮಂಡ್ಯದಲ್ಲಿ ಇನ್ಸಿಡೆಂಟ್ ಆದಂತಹ ಬೆನ್ನಲ್ಲೇ ಕೋರ್ಟ್ ಒಂದು ಕ್ಲಿಯರ್ ಆಗಿ ಇಂಡಿಕೇಶನ್ ಅನ್ನ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ದಾರಿ ನಡುವೆ ನೀವು ಯಾವುದೇ ವಾಹನವನ್ನು ಕೂಡ ಅಡ್ಡಗಟ್ಟುವಂತಿಲ್ಲ ಅಂತ ಹೇಳಿ. ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಇದೇ ಪೊಲೀಸರು ಗಾಳಿಗೆ ತೂರಿದ್ದಾರೆ. ಇನ್ನೊಂದು ಕಡೆ ಆಕೆ ಪೇಷಂಟ್, ಅವರು ದಯನೀಯವಾಗಿ ಕೇಳ್ಕೊಳ್ತಾ ಇದ್ದಾರೆ, ದಯವಿಟ್ಟು ಬಿಟ್ಬಿಡಿ ಸರ್, ನಾನು ಕೋರ್ಟ್ನಲ್ಲಿ ಕಟ್ಕೊಂತೀನಿ, ನಾನು ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ. ಯಾಕೆ ಅಷ್ಟೊಂದು ಮಟ್ಟಿಗೆ ಅವ್ರನ್ನ ಕ್ರಿಮಿನಲ್ ಆಗಿ ಟ್ರೀಟ್ ಮಾಡೋದು ಯಾಕೆ? ಅವರ ಕಾರನ್ನ ಬ್ಲಾಕ್ ಮಾಡೋ ಅಷ್ಟರ ಮಟ್ಟಿಗೆ ನೀವು ಯಾಕೆ ಅಷ್ಟು ಕೀಳು ಮಟ್ಟಕ್ಕೆ ಕೇಳಿದ್ರಿ? ಅವರ ಜೀವಕ್ಕೆ ಏನಾದ್ರೂ ಅಪಾಯವಾಗಿದ್ರೆ, ಆ ರೀತಿ ಆಗೋದ್ ಬೇಡ, ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಪೊಲೀಸರು ಜವಾಬ್ದಾರಿನ ಹೊರತಿದ್ರ? ಆಲ್ರೆಡಿ ಒಂದು ಮಗು ಸತ್ತೋಗಿದೆ ಟ್ರಾಫಿಕ್ ಪೊಲೀಸರ ಬೇಜವಾಬ್ದಾರಿಯಿಂದ. ಇಲ್ಲೂ ಕೂಡ ಮಹಿಳೆ ಹೇಳ್ತಿದ್ದಾರೆ, ಅಂಗಲಾಚ್ ಬೇಡ್ಕೊಳ್ತಿದ್ದಾರೆ, ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟು ಅಂತ ಹೇಳಿ ರಿಪೀಟೆಡ್ಲಿ ಹೇಳ್ತಿದ್ರು ಕೂಡ ನಿಮ್ ಕಿವಿಗೆ ಅದು ಕೇಳ್ತಾ ಇಲ್ವಾ? ಪೊಲೀಸರು ಅಷ್ಟರ ಮಟ್ಟಿಗೆ ದನದಾಹಿಗಳಾಗಿದ್ದಾರೆ. ದುಡ್ಡು ಸಿಕ್ಕರೆ ಸಾಕು ಎಲ್ಲಿಂದಾದ್ರೂ. ನಾನು ಎಲ್ಲಾ ಪೊಲೀಸರ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಬಹುತೇಕ ಪೊಲೀಸರು ಇದೇ ರೀತಿ ಮಾಡೋದು. ದಯವಿಟ್ಟು ಅಮಾನವೀಯತೆ ಅನ್ನೋದನ್ನ ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಈ ರೀತಿ ಇನ್ಸಿಡೆಂಟ್ ಇಂದ
ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ಆನ್ ಟೈಮ್ ಹೋಗಿದ್ರೆ ಇವತ್ತು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಸಿಗ್ತಾ ಇತ್ತು. ನೀವು ನಡೆದುಕೊಂಡ ರೀತಿಯಿಂದ 3-4 ತಾಸು ಲೇಟ್ ಆಯಿತು, 15 ದಿನ ಮುಂದೋಯ್ತು. ಇದು ಅವರ ಜೀವದ ವಿಚಾರ, ಆರೋಗ್ಯದ ವಿಚಾರ. ದಯವಿಟ್ಟು ಮುಂದಾದರೂ ಕೂಡ ಈ ರೀತಿ ಕೆಟ್ಟ ಬುದ್ಧಿಯನ್ನು ಬಿಟ್ಟು, ಈ ರೀತಿ ಅಮಾನವೀಯ ಬುದ್ಧಿಯನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.